ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12ಗೆ ರಣಹದ್ದಿನ ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಮೇಲೆ ಮತ್ತೊಂದು ದೂರು ದಾಖಲಾಗಿದೆ. ಬಿಗ್ ಬಾಸ್ನ ಹೋಸ್ಟ್ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಹೇಳಿದ್ದಂತಹ ಒಂದು ಹೇಳಿಕೆ ಆಧರಿಸಿ ಈ ದೂರು ನೀಡಲಾಗಿದೆ. ರಣಹದ್ದುಗಳು ಜೀವಂತ ಪ್ರಾಣಿಗಳನ್ನು ಹೊಂಚು ಹಾಕಿ ಸಂಚು ಮಾಡಿ ಲಬಕ್ ಅಂತ ಬೇಟೆಯಾಡ್ತವೆ ಅಂತ ಸುದೀಪ್ ಅವರು ಹೇಳಿದ್ದಾರೆ. ಈ ಹೇಳಿಕೆ ಸರಿಯಿಲ್ಲ ಅಂತ ರಣಹದ್ದು ಸಂರಕ್ಷಣಾ ವತಿಯಿಂದ ಬೆಂಗಳೂರು ದಕ್ಷಿಣ ಡಿಎಫ್ಒ ರಾಮಕೃಷ್ಣ ಅವರಿಗೆ ದೂರು ನೀಡಲಾಗಿದೆ. ರಣಹದ್ದುಗಳು ಜೀವಂತ ಪ್ರಾಣಿಗಳನ್ನು ತಿನ್ನೋದಿಲ್ಲ, ಬದಲಾಗಿ ಸತ್ತ ಪ್ರಾಣಿಗಳ ಶವಗಳನ್ನು ತಿನ್ನುತ್ತವೆ. ಪರಿಸರವನ್ನು ಸ್ವಚ್ಛವಾಗಿಡಲು ಅವುಗಳು ಉಪಯೋಗಕಾರಿಯಾಗಿವೆ. ಹೀಗಾಗಿ ಸುದೀಪ್ ಅವರು ತಿಳುವಳಿಕೆ ಕೊರತೆಯಿಂದ ಈ ಹೇಳಿಕೆ ನೀಡಿದ್ದಾರೆ. ಅವರು ಹೇಳಿದ ವಿಚಾರಕ್ಕೆ ಸ್ಪಷ್ಟನೆ ನೀಡಬೇಕು, ಸರಿಯಾದ ಮಾಹಿತಿ ನೀಡಬೇಕು ಅಂತ ರಣಹದ್ದು ಸಂರಕ್ಷಣಾ ವತಿಯಿಂದ ದೂರು ನೀಡಲಾಗಿದೆ. ಸದ್ಯ ಸುದೀಪ್ ಅವರು ಹೇಳಿದ ಹೇಳಿಕೆ ಯಾವ ಅರ್ಥದಲ್ಲಿ, ಈ ದೂರಿಗೆ ಅವರ ಪ್ರತಿಕ್ರಿಯೆ ಏನು ಅನ್ನೋದು ಇನ್ಮುಂದೆ ಬಹಿರಂಗವಾಗಬೇಕಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.